స్టేజ్ పైన దయచేసి ముఖ్య కార్యక్రమాలు దయచేసి అందరూ రివర్స్ కోరుతున్నాము. ఇంకా కూడా చాలా మంది ఉన్నారు, దయచేసి అందరూ మన కోసం వచ్చినటువంటి అందరినీ కూడా గౌరవించుకోవడం మన యొక్క సంస్కారం కాబట్టి వారిని వేదిక మీద పిలుస్తాము. దయచేసి వారు మాత్రమే వేదిక మీద రావాల్సిందిగా కోరుకుంటూ, ఎందుకంటే అక్కడ విగ్రహ ఆవిష్కరణ జరిగిన తర్వాత మళ్ళీ అందరూ కూడా వేదిక మీదకి వచ్చి మీ అక్కడ దయచేసి ఇక్కడ హలో సార్ అందరూ కూడా కొంచెం ముందుకెళ్ళి ಕೆಂಪೇಗೌಡ వారిని భక్తిపూర్వకంగా స్మరిస్తూ ఈ పవిత్రమైన కార్యక్రమాలలో పాల్గొని ఉన్న అందరికీ నా హృదయపూర్వక నమస్కారములు. వేదిక మీద దివ్య సాన్నిధ్యం వహించి ఉన్న పరమ పూజ్య స్వామి వారే, అందరూ నాయకులు, మరియా వీకోట ప్రజలందరికీ నా ನಮಸ್ಕಾರಗಳು. ನಾನು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದಂತ ಹಿನ್ನೆಲೆಯಲ್ಲಿ ದಯವಿಟ್ಟು ನಿಮ್ಮಲ್ಲಿ ಅನುಮತಿ ಕೊಡ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ನಮ್ಮ ಬಂಧುಗಳು ನೀವೆಲ್ಲರೂ ತಾಯಂದ್ರು ವಿಶೇಷವಾಗಿ ಒಂದು 3-4 ಗಂಟೆ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, ನಿಮ್ಮ ಪೇಟೆ ಬೀದಿನಲ್ಲಿ ಅವರು ಕಳಶಗಳನ್ನ ಹೊತ್ತು ನಾಡಪ್ರಭು ಕೆಂಪೇಗೌಡರಿಗೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದನ್ನ ಇವತ್ತು ಕಣ್ಣಾರೆ ಕಂಡಿದ್ದೇನೆ. ಇಲ್ಲಿ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಂಧ್ರ ಪ್ರದೇಶ, ಅಲ್ಲಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕುಲ ಬಾಂಧವರು, ಇವತ್ತು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ಸಮಸ್ಯೆ, ಇಲ್ಲಿ ಸುಮಾರು 4-5 ಲಕ್ಷ ಮತದಾರರು ಇರ್ತಕ್ಕಂಥ ಒಂದು ಆಂಧ್ರ ಪ್ರದೇಶದಲ್ಲಿ ಓಬಿಸಿಗೆ ಇವತ್ತು ಕೇಂದ್ರ ಸರ್ಕಾರ ಪರಿಗಣಿಸದೇ ಇರತಕ್ಕಂಥದ್ದನ್ನ ನನ್ನ ಗಮನಕ್ಕೆ ಬಂದಿದ್ದೀರಿ. ಪರಮ ಪೂಜ್ಯ ಸ್ವಾಮೀಜಿಯವರು ನಾನು ಇಬ್ಬರು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಓಬಿಸಿಗೆ ಆಂಧ್ರ ಪ್ರದೇಶದ ನಮ್ಮ ಒಕ್ಕಲಿಗ ಸಮಾಜವನ್ನ ಇವತ್ತು ಸೇರ್ಪಡೆ ಮಾಡಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ನಿಮಗೆ ಧ್ವನಿಗೂಡಿಸಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತೇಳಿ ಇವತ್ತು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಿ ಅತ್ಯಂತ ಅದ್ದೂರಿಯಾಗಿ ಕೆಂಪೇಗೌಡರ ಒಂದು ನೆನಪನ್ನು ಮಾಡ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ನಾನು ನಿಜಕ್ಕೂ ಅಭಿನಂದನೆಗಳನ್ನ, ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ನಾವೇನು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಅದಕ್ಕೆ ಸರಿಸಮನಾಗಿ ಇವತ್ತು ಈ ಒಂದು ಸಣ್ಣ ಒಂದು ಹೋಬಳಿಯ ಕೇಂದ್ರ ಇರ್ಬೋದು, ಈ ವಿಕೋಟೆಯಲ್ಲಿ ಇಷ್ಟು ಅದ್ದೂರಿಯಾಗಿ ತಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ನಿಜಕ್ಕೂ ಕೆಂಪೇಗೌಡರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನ, ಕನ್ನಡ ನಾಡಿನಲ್ಲಿ ನಾವೇನಿದ್ದೇವೆ ನಮ್ಮನ್ನು ಮೀರಿಸ್ತಕ್ಕಂಥ ರೀತಿಯ ಅಭಿಮಾನ ನೀವು ಹೊಂದಿರತಕ್ಕಂಥದ್ದು ಬಹಳ ದೊಡ್ಡ ಹೆಮ್ಮೆಯನ್ನು ತಂದಿರ್ತಕ್ಕಂಥ ವಿಚಾರ. ನಿಮ್ಮ ಜೊತೆಯಲ್ಲಿದ್ದೇನೆ. ನನಗೆ ಯಾವುದೋ ಒಂದು ತುರ್ತು ಕಾರ್ಯಕ್ರಮಕ್ಕೆ ಹೋಗಬೇಕಾದಂತ ಒಂದು ದೂರವಾಣಿ ಕರೆಯ ಮುಖಾಂತರ ಏನು ನನಗೆ ಸಂದೇಶ ಬಂದಿದೆ, ಅದಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಇದೆ. ನಿಮ್ಮಲ್ಲಿ ಕ್ಷಮೆ ಕೊಡ್ತೇನೆ. ಮತ್ತೊಂದು ಬಾರಿ ನಾನು ತಮ್ಮ ಈ ಒಂದು ವಿಕೋಟೆ ಗ್ರಾಮಕ್ಕೆ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಮಯವನ್ನ ನಿಮಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ನಮ್ಮ ಪೀಠಾಧ್ಯಕ್ಷರಾದಂಥ ಆದಿಚುಂಚನಗಿರಿ ಮಹಾಸಂಸ್ಥದ ಮಹಾಸ್ವಾಮೀಜಿಗಳಾದಂಥ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಚಿಕ್ಕಬಳ್ಳಾಪುರದ ಕಾರ್ಯದರ್ಶಿಗಳು ಮಂಗಳಾನಂದ ಸ್ವಾಮೀಜಿಗಳವರೇ, ಕೇವಲ 1 ಗಂಟೆನಲ್ಲಿ ಬಂದಿದ್ದೇವೆ. ನಾವು ಬೆಂಗಳೂರು ಮನೆಯಿಂದ ಹಿಡಿದು
ಆ ಒಂದು ಇದಕ್ಕೆ ವಿಕೋಟಿಗೆ 1 ಗಂಟೆಗೆ ಬಂದಿದ್ದೇವೆ. ಹಾಗಾಗಿ ವಿಕೋಟಿಗೆ ನಮ್ಮ ಎಲ್ಲ ಒಕ್ಕಲಿಗ ಬಂಧುಗಳಾಗಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಏನೆಲ್ಲ ಉದ್ಯಮ ಮಾಡೋದಕ್ಕೆ ಏನೆಲ್ಲ ಅವಕಾಶಗಳಿದೆ, ಆ ಎಲ್ಲ ಅವಕಾಶಗಳನ್ನ ಬಳಸ್ಕೋಬೇಕು. ಆ ಬಳಸ್ಕೊಳ್ಳೋದಕ್ಕೆ ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಬೇಕಿದ್ರು ಕೂಡ ನಾವು ಒಂದು ಸಂಘಟನೆ ಮಾಡ್ಕೊಂಡಿದ್ದೇವೆ. ಒಕ್ಕಲಿಗ ಉದ್ಯಮಗಳು ಎಲ್ಲ ಸೇರ್ಕೊಂಡು ಸಂಘಟನೆಯನ್ನ ಮಾಡಿದ್ದೇವೆ. ಫಸ್ಟ್ ಸರ್ಕಲ್ ಅಂತ ಹೇಳಿ ಪ್ರತಿ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋವನ್ನು ಕೂಡ ಮಾಡ್ತೇವೆ. ಬೆಂಗಳೂರಿನ ಎಲ್ಲ ಕಡೆ ನಮ್ಮ ಶಾಖೆಗಳಿದೆ. ಎಲ್ಲ ಕೋಲಾರದಲ್ಲಿ ಮತ್ತು ಮುಳಬಾಗಿನಲ್ಲಿ ಮತ್ತು ಬಂಗಾರಪೇಟೆಯಲ್ಲಿ ಸೇರಿ ಎಲ್ಲ ಕಡೆ ನಮ್ಮ ಶಾಖೆಗಳಿದೆ. ಅದೇ ರೀತಿಯಲ್ಲಿ ಮುಂದುವರೆದು ಈ ಒಂದು ಪೊಲಂಬೆ ಕ್ಷೇತ್ರದಲ್ಲಿ ವಿಕೋಟೆನಲ್ಲಿ ಮುಂದುವರೆದು ಕೊಪ್ಪಂನಲ್ಲಿ ಕೂಡ ನಮ್ಮ ಶಾಖೆಗಳನ್ನು ತೆಗೆಯುವಂತ ಒಂದು ಹವಣಿಕೆಯಲ್ಲಿದ್ದೇವೆ. ಹಾಗಾಗಿ ನಮ್ಮೆಲ್ಲ ಒಕ್ಕಲಿಗ ಬಂಧುಗಳು ಮುಂದುವರೆದು ದೊಡ್ಡ ಮಟ್ಟದ ಉದ್ಯಮ ಮಾಡಬೇಕು. ಆ ಉದ್ಯಮ ಮಾಡೋದಕ್ಕೆ ನಿಮಗೆ ಯಾವ ರೀತಿಯಲ್ಲಿ ಸಹಕಾರ ಬೇಕು ಕೇಳಿ, ಆ ಎಲ್ಲ ಸಹಕಾರವನ್ನು ಕೊಡೋದಕ್ಕೆ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ನಾವು ಹುಟ್ಟುಹಾಕಿದ್ದೇವೆ. ಆ ಸಂಸ್ಥೆಯ ಪರವಾಗಿ ನಿಮಗೆ ಕೇವಲ ಒಂದು ವಿಕೋಟದಲ್ಲಿ ಇಷ್ಟೊಂದು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಖಂಡಿತ ನಾನು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಸಂಶಯ ಇತ್ತು. ನಮ್ಮ ಶ್ರೀನಾಥ್, ನಮ್ಮ ಶಂಕರಪ್ಪನವರು ಇವರೆಲ್ಲ ಹೇಳೋ ಸಂದರ್ಭದಲ್ಲಿ ಅನುಮಾನದಲ್ಲಿ ಬಂದು ನೋಡಿದ್ರೆ ಅದ್ಭುತವಾದ ನಮ್ಮ ಕುಮಾರಣ್ಣವರು ಅದೇ ಮಾತನ್ನ ಹೇಳುವರು, ಏನು ಬೆಂಗಳೂರು ಕರ್ನಾಟಕದಲ್ಲಿ ಕೆಂಪೇಗೌಡರು ಮಾಡ್ತೀವಲ್ಲ ಕಾರ್ಯಕ್ರಮವನ್ನ ಅಷ್ಟೇ ಅದ್ಭುತವಾಗಿ ಅದಕ್ಕೂ ಮುಂಚೆ ಇನ್ನೂ ಒಂದು ಹೆಜ್ಜೆ ಭಕ್ತಿಯಿಂದ ಈ ಕಾರ್ಯಕ್ರಮ ಮಾಡಿದಿರಿ ಅಂತ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿ ಆಶೀರ್ವಾದ ಇರಲಿ. ಕೆಂಪೇಗೌಡರ ಧೀಶಕ್ತಿ, ಅವರ ಒಂದು ವಿಷನ್, ಅವರ ಮುಂದಾಲೋಚನೆ, ದೂರದರ್ಶಿತ್ವ ನಮ್ಮೆಲ್ಲರ ಬದುಕಿನ ಭಾಗವಾಗಲಿ ಅಂತ ಹೇಳಿ ವೇದಿಕೆಯಲ್ಲಿ ಹಲವಾರು ಮಂದಿ ತಾವೆಲ್ಲರೂ ಕೂಡ ಕೂರ್ತಿದ್ರಿ. ಒಬ್ಬೊಬ್ಬರ ಹೆಸರು ಹೇಳಿದ್ರು, ಇನ್ನೊಬ್ಬೊಬ್ಬರಿಗೆ ಬೇಸರ ಆಗುತ್ತೆ. ನಮ್ಮ ಕುಮಾರಸ್ವಾಮಿ ಅವರು ಮಾತನಾಡಿ ಹೋದ್ರು. ಅಮರನಾಥ್ ರೆಡ್ಡಿ ಅವರ ಮಾತುಗಳನ್ನ ಎಲ್ಲರೂ ಕೂಡ ನಾವು ಕೇಳಿದ್ವಿ. ವೆಂಕಟೇಗೌಡರ ಅದ್ಭುತವಾದಂಥ ಎತ್ತರದ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ್ರಿ ನೀವು. ನಮ್ಮ ಜಯರಾಮ್ ರಾಯ್ಪುರ್ ಅವರ ಮಾತನ್ನು ಕೇಳಿಸ್ಕೊಂಡ್ರಿ. ರಾಜ್ಯ ನಮ್ಮ ಒಕ್ಕಲಿಗರ ಕಾರ್ಪೊರೇಷನ್ನಿನ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣಗೌಡರ ಮಾತನ್ನು ಕೇಳಿದ್ರಿ. ನರಸೇಗೌಡರು ಮಾತನಾಡಬೇಕಾಗಿತ್ತು, ಅವ್ರ ಮಾತುಗಳನ್ನ ನಾವು ಕೇಳೋಕ್ಕಾಗಲಿಲ್ಲ. ಇತ್ತೀಚೆಗೆ ಶ್ರೀನಾಥ್ ಮಾತನ್ನು ಕೇಳಿಸ್ಕೊಂಡ್ರಿ, ಮಾತಾಡಬೇಕಾಗಿತ್ತು. ಶಂಕರಪ್ಪನವರೆಲ್ಲ ಸಮಯದ ಅಭಾವ ಮಾತನಾಡಲಿಕ್ಕಾಗಿಲ್ಲ. ಪ್ರಕಾಶ್ ನಮ್ಮ ಹೊಸೂರಿಂದ ಹೊರಟವರು ಇಲ್ಲಿದ್ರು, ಹೊಸೂರಿಂದ ಬಂದು ಒಳ್ಳೆ ಮಾತುಗಳನ್ನ ಆಡಿದ್ರು. ಅಲ್ಲಿ ಸಂಸ್ಥೆ ಸ್ಥಾಪನೆಗಳಿಗೆ ಅವರ ತ್ಯಾಗ ಮತ್ತು ಅವರ ಸೇವೆ ಬಹಳವಾಗಿರ್ತಕ್ಕಂಥದ್ದು. ಹೀಗೆ 1 ತಿಂಗಳ ಹಿಂದೆ ನಮ್ಮ ಮಡಕಶಿರದಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯಿತು. ಮಡಕಶಿರದಲ್ಲಿ ಅದ್ಭುತವಾದ ಕಾರ್ಯಕ್ರಮ ಇದೇ ರೀತಿಯಲ್ಲಿ ಅವರು ಕೂಡ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಕೂಡ ಒಂದು ವಿಚಾರ ಬಂದದ್ದು, ನಮ್ಮ ಸಮುದಾಯಕ್ಕೆ ಇಲ್ಲಿ OBCಯ ಸ್ಟೇಟಸ್ ಇಲ್ಲ, ಹೌದಾ? ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೆಂಟ್ರಲ್ OBCಯಲ್ಲಿ ನಮಗೆ ಅವಕಾಶ ಇಲ್ಲ. ಆ ಒಂದು ಅವಕಾಶವನ್ನು ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಅವತ್ತಿಗೂ ಇದೆ, ಇಲ್ಲಿಯೂ ಕೂಡ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಆಂಧ್ರ ಪ್ರದೇಶದಲ್ಲಿ ಇರೋದ್ರಿಂದ ಇದನ್ನು ಆದಷ್ಟು ಬೇಗ OBCಯ ಸ್ಟೇಟಸ್ ನಮ್ಮ ಸಮುದಾಯಕ್ಕೆ ಸಿಗುವ ಹಾಗೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ. ಖಂಡಿತ ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಇರೋದ್ರಿಂದ ಈಗಾಗಲೇ ಒಂದು ಸಲ ಕ್ಯಾಬಿನೆಟ್ಗೆ ಬಂದು ಅದು ಸ್ವಲ್ಪ ನಿಂತು ಇದು ಮುಂದುವರೆದ ರೀತಿಯಲ್ಲಿ ಇವಾಗ ಕುಮಾರಣ್ಣವರನ್ನು ಕೂಡ ಅಲ್ಲಿ ಕೇಂದ್ರ ಮಂತ್ರಿಗಳಾಗಿರೋದ್ರಿಂದ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಒಂದು ಅವಿನಾಭಾವ ಸಂಬಂಧ ಇರೋದ್ರಿಂದ ಈ ಕಾರ್ಯ ಆಗುವ ಹಾಗೆ ನಾವೆಲ್ಲರೂ ಕೂಡ ಸೇರಿ ಖಂಡಿತ ಮಾಡೋಣ. ನಾವು ಮಕ್ಕಳ ಭವಿಷ್ಯಕ್ಕೆ ಇದು ಅನುಕೂಲ ಆಗುವ ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ವಿದ್ಯೆಯನ್ನ ಕೊಡಿ, ಕೆಂಪೇಗೌಡರ ಆದರ್ಶಗಳನ್ನ ರೂಢಿಸ್ಕೊಳ್ಳುವ ರೀತಿಯಲ್ಲಿ ಆ ಮಕ್ಕಳಿಗೆ ಆಧುನಿಕ ಎಜುಕೇಶನ್ ಒಂದು ಕಡೆ, ಆದ್ರೆ ಕೆಂಪೇಗೌಡರ ಆದರ್ಶಗಳನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇಂತೆಲ್ಲ ರೀತಿಯ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಎಲ್ಲರನ್ನೂ ಕೂಡ ಒಟ್ಟು ಸೇರಿಸಿಕೊಂಡು ನೀವು ಮಾಡಿದ್ರಿ. ತುಂಬಾ ಸಂತೋಷ ನಿಮಗೆ ಮತ್ತು ನಿಮ್ಮೆಲ್ಲ ಸಹಚರಿಗೆ, ಸಮುದಾಯ ಬಂಧುಗಳಿಗೆ ಮತ್ತು ಎಲ್ಲ ಮಾತೆಯರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಕಲ ಬಂಧುಗಳಿಗೂ ಕೂಡ ಭೈರವೇಶ್ವರ ಸ್ವಾಮಿಯ ಮತ್ತು ಬಾಲಾಜಿ ಆಶೀರ್ವಾದವನ್ನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. దయచేసి అందరికీ కూడా మీరు ఇదే రకంగా ఒక్కలిగ సంఘం ఏదైతే ఈ రోజు ఈ కార్యక్రమాన్ని విజయవంతం చేశారో ఇదే విధంగా ప్రతినిత్యం మీరు ఒక్కలిగల కోసం ఏం కావాలన్నా చేసేదానికి మేము కూడా ఒక్క కుటుంబ సభ్యుల్లో ఉన్నాం కాబట్టి మేము అందరం కూడా తోడుగా ఉంటామని కూడా తెలియజేస్తా ఉన్నాం. ఎందుకంటే ఎక్కువసేపు మేము ఎంతసేపు మాట్లాడినా అందరూ మాట్లాడతాం, స్వాములు ఎక్కడికో బయటకు వెళ్ళాలని అప్పుడే చెప్పారు. కాబట్టి నేను ఒకటి తెలియజేస్తున్నా, ఇక్కడికి విచ్చేసినటువంటి ఒక్కరి కుటుంబ సభ్యులారా ఒకటి తెలియజేసుకోండి. మీరందరూ కూడా ఈ రోజు ఈ వేదిక పంచుకున్నారు.
రేపు కూడా ఎల్లుండి కూడా వచ్చే సంవత్సరం కావచ్చు, ఎన్ని జన్మలు వచ్చినా కూడా మీరు ఇలాగే కలిసి ఉండాలన్నదే మా ఆలోచన మీకు తెలియజేస్తా ఉన్నాం. ఎందుకంటే ఏ చిన్న కష్టం వచ్చినా మీరు చూసుకోవాలి. మీ వల్ల కాని పని ఏదైనా ఉంటే మా లాంటి వాళ్ళకి చెప్తే ఖచ్చితంగా మేము ముందుండి చేస్తామని కూడా తెలియజేస్తా ఉన్నాం ఈ వేదిక ద్వారా. కాబట్టి అందరూ కూడా కలిసిమెలిసి ఉండాలన్నదే నా ఆలోచన తెలియజేస్తూ ఈ అవకాశం కల్పించి అందరికీ కూడా పేరు పేరు నేను ధన్యవాదాలు తెలియజేస్తా ఉన్నాను. థ్యాంక్ యూ సార్, థ్యాంక్ యూ సో మచ్. అలాగే మరి జయరామ్ రాయ్పూర్ గారు IRS వారిని మాట్లాడవలసిందిగా కోరుకుంటున్నాం. ఒకసారి గట్టిగా చెప్పట్లు అందరూ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಬಹಳ ಮುಖ್ಯವಾಗಿ